ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬೆಲ್ಲ ಗೋಧಿ ಹಿಟ್ಟಿಂದ ಬೋಂಡ ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಗೋಲ್ಗಪ್ಪ ಅಂತಾರೆ, ಬೋಂಡ ಅಂತಾರೆ. ಅದಕ್ಕೆ ನಾನು ಅದನ್ನು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಬಟ್ಲಾಗಷ್ಟು ಬೆಲ್ಲ, ಒಂದು ಚಿಟಕಿ ಸೋಡಾ, ಒಂದು ಚಿಟಕಿ ಉಪ್ಪು, 2 ಬಟ್ಲು ಗೋಧಿ ಹಿಟ್ಟು, ಒಂದು 4 ಏಲಕ್ಕಿ, ಒಂದು ಸ್ವಲ್ಪ ಕೊಬ್ಬರಿ. ಇದನ್ನ ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಬಟ್ಲು ಇಟ್ಟು ಇದನ್ನು ನಾನು ಕರಗಿಸ್ಕೊಂಬರ್ತೀನಿ. ನಾವು ಬಜ್ಜಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಇದು ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಬಿಟ್ಟು ಬಜ್ಜಿ ಥರ ಬಿಡೋದು. ಇದನ್ನು ಕರಗಿಸ್ಕೊಂಬರ್ತೀನಿ ಬನ್ನಿ ನೋಡಿ. ಇವಾಗ ಕರಗಿದೆ. ನಾನು ಇದರಲ್ಲಿ ಕಸ ಕಲ್ಲು ಇರುತ್ತೆ ಅಂತ ನಾನು ಈ ಥರ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಬಿಟ್ಟು ನಾನು ಹಿಟ್ಟು ಕಲಸೋದು ಸ್ವಲ್ಪ ತೋರಿಸ್ಕೊಡ್ತೀನಿ. ಸ್ವಲ್ಪ ಇದನ್ನು ನಾವು ಸೈಡ್ಗೆ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ. ಇಷ್ಟು ಜಾಸ್ತಿ ಆಗುತ್ತೆ ಅಂತೆ. ಇವಾಗ ಇದು ಹಿಟ್ಟು ನಾವು ಕಲಿಸ್ಕೊಳಕ್ಕೆ ಹಾಕೋಣ. ನೋಡಿ ಈ ಥರ ಹಾಕಿಬಿಟ್ಟು ಇದರಲ್ಲಿ ನೋಡಿ ನಾನು ಕಾಯಿ ತುರ್ಕೊಂಡಿದ್ದೀನಿ, ಅಡುಗೆ ಸೋಡಾ, ಉಪ್ಪು, ಏಲಕ್ಕಿ ಪುಡಿ. ನಾನು ಇದನ್ನೆಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ. ಇವಾಗ ನಿಮ್ಮ ಕಾಯಿ ತುರಿದು ಹಾಕೋದು ಯಾರಿಗೂ ಇಷ್ಟ ಇಲ್ಲ ನೋಡಿ, ನೀವು ಸ್ಕಿಪ್ ಮಾಡ್ಬೋದು. ಇಷ್ಟ ಇರೋರು ನೀವು ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೋದು ನೋಡಿ. ನಾನು ಸ್ವಲ್ಪ ಇದನ್ನು ಬೆಲ್ಲದ ನೀರು ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಇದು ಬಜ್ಜಿ ಹಿಟ್ಟಿನ ಥರ ನಾವು ಕಲಿಸ್ಕೋಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ತೆಳ್ಳಗೆ ಆಗಬಾರ್ದು. ಸೇಮ್ ನಾವು ಬಜ್ಜಿ ಬೋಂಡ ಹೆಂಗೆ ಮಾಡ್ತೀವಲ್ಲ ಅದೇ ಥರ ನೀವು ಕಲಿಸ್ಕೋಬೇಕು. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ ಇದು. ನಿಮ್ಗೆ ಅಕಸ್ಮಾತ್ ಇದು ಬೆಲ್ಲದ ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು. ಇದು ನಾನು ಬಿಸಿ ಇರೋದಕ್ಕೆ ಸ್ವಲ್ಪ ನೋಡಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನ್ ತೆಗೆದ್ಬಿಟ್ಟು ನಾನು ಕೈಯಿಂದ ಕಲಸಿ ತೋರಿಸ್ತೀನಿ ನೋಡಿ. ಈ ಥರ ನಾವು ಬಜ್ಜಿ ಹಿಟ್ಟಿಲೆ, ಯಾಕಂದರೆ ಬೆಲ್ಲ ಕರಗಿಸಿದ್ನಲ್ವ, ಸ್ವಲ್ಪ ಬಿಸಿ ಇತ್ತದು, ಅದಕ್ಕೋಸ್ಕರ ನಾನು ನೀರು ಹಾಕಿರಲಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಅನಿಸುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬಜ್ಜಿ ಹಿಟ್ಟು ಥರ ಕಲಿಸ್ತಾ ಇದ್ದೀನಿ ನೋಡಿ. ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಬೇಕಾದ್ರೆ ಕೈಲೇನೂ ಹಾಕ್ಬೋದು, ಇಲ್ಲ ಅಂದರೆ ಸ್ಪೂನಿಲೇನೂ ಹಾಕ್ಬೋದು. ನಾವು ಕಾಯಿ, ಏಲಕ್ಕಿ, ಅಡುಗೆ ಸೋಡಾ, ಉಪ್ಪು ಹಾಕಿದ್ರಿಂದ ಬೆಲ್ಲದಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನೀವು ಸ್ಪೂನಿಲಾದರೂ ಹಾಕ್ಬೋದು, ನೀವು ಕೈಲಾದರೂ ಹಾಕ್ಬೋದು. ನಾನಿವಾಗ ಕೈಲೇ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ನಾನು ಬಜ್ಜಿ ಬಿಟ್ಟು ತೋರಿಸ್ತೀನಿ. ಇದು ಒಂಥರ ಬೆಲ್ಲದ್ದು ಬೋಂಡ ಅಂತೀವಿ ನಾವು. ನೀವೇನಂತೀರಂತ ನನಗೂ ಗೊತ್ತಿಲ್ಲ. ನೀವು ಇದಕ್ಕೊಂದು ಹೆಸರು ಏನಾರು ಇದ್ದರೆ ನೀವು ಕಮೆಂಟ್ ಮುಖಾಂತರ ನೀವು ಹೇಳ್ಬೋದು ನೋಡಿ. ಈ ಥರ ಬಿಟ್ಕೊಂಡ್ರೆ ಸೂಪರಾಗಿರ್ತಾವೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬರ್ತಾವೆ. ಇವು ಸೂಪರಾಗಿರ್ತಾವೆ, ಮುಟ್ಟಿದ್ರೆ ಬೆಣ್ಣೆ ಥರ ಇರುತ್ತೆ. ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ನಾವು ಬೆಲ್ಲದ ಬೋಂಡ ಅಂತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ನೀವು ಬೆಲ್ಲದಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟಲ್ಲಿ ತುಂಬ ಹೆಲ್ದಿಯಾಗಿರುತ್ತೆ, ಮೈದಾ ಹಿಟ್ಟಲ್ಲ ಇದು, ಗೋಧಿ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದು ಅಂತ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಾಗಿದೆ ಅಂತ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ರೆಡಿಯಾಗಿದೆ. ಇವಾಗ ನಾನು ತಟ್ಟೆಗೆ ತೊಗೊಂಡಿದ್ದೀನಿ. ಒಂದು ಚಿಕ್ಕ 2 ಬಟ್ಲಲ್ಲೇ ಇಷ್ಟೊಂದು ಆಗಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮಗೆ ಮುರಿದು ತೋರಿಸ್ತೀನಿ ನೋಡಿ. ಯಾವ ಥರ ಸ್ಮೂತಾಗಿದೆ ಅಂತ, ಹಂಗೆ ಸ್ಮೂತಾಗಿ ಅಷ್ಟು ಚೆನ್ನಾಗಿರುತ್ತೆ. ಇದು ಬೆಣ್ಣೆ ಥರ ಇರುತ್ತೆ, ತಿಂದರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಬೆಲ್ಲದ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.